ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಬಿಬಿಎಂಪಿ ಕೊನೆಗೂ ಎಚ್ಚೆತ್ತುಕೊಂಡಿದೆ. ರೇಸ್ ಕೋರ್ಸ್ ಜಂಕ್ಷನ್ನಲ್ಲಿ ಪಾರಿವಾಳಗಳಿಗೆ ಆಹಾರ ಹಾಕಿದರೆ ದಂಡ ಅನ್ನುವ ಬೋರ್ಡ್ ಇದೀಗ ತೆರವು ಮಾಡಿದ್ದು ಪಕ್ಷಿ ಪ್ರೇಮಿಗಳು ಸಾರ್ವಜನಿಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ₹200 ದಂಡದ ಫಲಕ ತೆರವು. ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ಜನರಿಂದ ಧನ್ಯವಾದ. ಎಸ್, ರೇಸ್ ಕೋರ್ಸ್ ಜಂಕ್ಷನ್ ಬಳಿ ಪಾರಿವಾಳಗಳಿಗೆ ಆಹಾರ ಹಾಕಿದ್ದಲ್ಲಿ ₹200 ದಂಡ ಬೋರ್ಡ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸಿದ್ದು, ಬಿಬಿಎಂಪಿ ಅಧಿಕಾರಿಗಳು ಗುತ್ತಿಗೆದಾರನಿಗೆ ಎಚ್ಚರಿಸಿ ದಂಡದ ನಾಮಫಲಕವನ್ನ ತೆರವು ಮಾಡಿಸಿದ್ದಾರೆ. ಅಲ್ಲ, ಇವ್ರಿಗೆ ತಲೆ ಇದೆಯೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಆದರೆ ಅವ್ರು ತಾವು ಮಾಡ್ತಕ್ಕಂಥ ಕಾರ್ಯ ಸರಿ ಇರಲಿಲ್ಲ, ಖಂಡನೀಯ ಆಗಿತ್ತು. ಅದರಲ್ಲೂ ಆರ್ ಕನ್ನಡ ಬಿತ್ತರ ಆದಮೇಲೆ ಎಚ್ಚೆತ್ಕೊಂಡು ಈಗ ಬೋರ್ಡ್ ತೆರವುಗೊಳಿಸಿ ಮತ್ತೆ ಆಹಾರ ಹಾಕುವಂಥ ಅವಶ್ಯಕತೆ ಮಾಡಿಕೊಟ್ಟವ್ರೆ. ಇದಕ್ಕೆ ನಿಮ್ಮ ಆರ್ ಕನ್ನಡ ಚಾನಲ್ಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಹಲವು ತಿಂಗಳಿಂದ ಕಾಮಗಾರಿ ನಡೀತಿದೆ. ಆದರೆ ಈ ಒಂದು ಸ್ಥಳದಲ್ಲಿ ಸುಮಾರು ವರ್ಷಗಳಿಂದ ಪಾರಿವಾಳಗಳು ಬಂದು ಕೂರ್ತಿವೆ. ನಿತ್ಯವೂ ಜಂಕ್ಷನ್ಗೆ ಬರೋ ಪಾರಿವಾಳಗಳಿಗೆ ಸಾರ್ವಜನಿಕರು ಆಹಾರ ಹಾಕಿ ನೀರಿಡುತ್ತಿದ್ರು. ಆದರೆ ಕಾಮಗಾರಿಗೆ ಹಾಗೂ ಜಂಕ್ಷನ್ ಸೌಂದರ್ಯಕ್ಕೆ ಪಕ್ಷಿಗಳಿಂದ ಧಕ್ಕೆಯಾಗುತ್ತೆ. ಜೊತೆಗೆ ಗಲೀಜು ಮಾಡ್ತವೆ ಅಂತ ಟೆಂಡರ್ದಾರ ₹200 ದಂಡದ ಬೋರ್ಡ್ ಹಾಕಿದ್ರು. ಈ ಬಗ್ಗೆ ಜನರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಬಿತ್ತರಿಸಿತ್ತು. ಇದೀಗ ಅಧಿಕಾರಿಗಳು ಎಚ್ಚೆತ್ತು ದಂಡದ ನಾಮಫಲಕ ತೆರವು ಮಾಡಿದ್ದು ಸಾರ್ವಜನಿಕರ ಸಂತಸಕ್ಕೆ ಕಾರಣವಾಗಿದೆ. ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಇರ್ತಕ್ಕಂಥ ಚಾನಲ್ ಆರ್ ಕನ್ನಡ. ಇದು ಏನೇ ಸಮಸ್ಯೆ ಆದರೂ ಕೂಡ ಎಲ್ಲೇ ಸಾರ್ವಜನಿಕವಾಗಿ ಸಮಸ್ಯೆ ಆದ ತಕ್ಷಣ ಸ್ಪಂದಿಸುವಂಥ ಚಾನಲ್ಗೆ, ನಿಮ್ಮ ಚಾನಲ್ಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀವಿ. ಯಾಕೆಂದರೆ ಈ ದಂಡದ ಫಲಕವನ್ನು ಹಾಕಿ ಪಾಪ ಯಾರು ಊಟ ಆಗ್ತಾ ಇರೋ ಥರ ಪ್ರಾಣಿಗಳಿಗೆ ತೊಂದರೆ ಆಗಿತ್ತು. ಆದರೆ ತಮ್ಮ ಚಾನಲ್ನಲ್ಲಿ ಬಿತ್ತರ ಆದ ತಕ್ಷಣ ಅದನ್ನು ತೆರವುಗೊಳಿಸಿ ಬಿಬಿಎಂಪಿ ಕಮಿಷನರ್ ಎಚ್ಚೆತ್ತು ನಾಮಕ ಫಲಕವನ್ನು ತೆರವುಗೊಳಿಸಿ ಈಗ ಅನುವು ಮಾಡಿಕೊಟ್ಟಿರೋದು. ಒಟ್ನಲ್ಲಿ ರಣಬಿಸಿಲ ನಡುವೆ ಪಕ್ಷಿಗಳಿಗೆ ಆಹಾರ ನೀರು ಬೇಕೇ ಬೇಕು. ಆದರೆ ದಂಡದ ಬೋರ್ಡ್ನಿಂದ ಸಾಕಷ್ಟು ಜನ ಆಹಾರ ನೀರು ಹಾಕದೆ ಹಿಂದೆ ಸರಿದಿದ್ರು. ಇದೀಗ ಬೋರ್ಡ್ ತೆರವು ಮಾಡಿದ್ದು ಪಕ್ಷಿ ಪ್ರಿಯರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಕೈ ಮುಖಂಡ PR ರಮೇಶ್ ಹಾಗೂ ತಂಡದಿಂದ ಅಡಚಣೆ ಮಾಡ್ತಿರುವ ಆರೋಪ ಕೇಳಿಬಂದಿದೆ. ದೇವಸ್ಥಾನದ ಹೆಸರಲ್ಲಿ ನಕಲಿ ಅಕೌಂಟ್ ಮಾಡಿ PR ರಮೇಶ್ ಹಣ ಒಡೆಯುವ ಪ್ಲಾನ್ ರೂಪಿಸಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬರೋಣ ಬನ್ನಿ. ಕರಗೋತ್ಸವ ಆಚರಣೆಗೆ 2 ಬಣಗಳ ಪೈಪೋಟಿ. PR ರಮೇಶ್ ಸತೀಶ್ ನಡುವೆ ಮುಸುಕಿನ ಗುದ್ದಾಟ. ಎಸ್, 2024ನೇ ಸಾಲಿನ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ವಿಶ್ವವಿಖ್ಯಾತ ಕರಗಕ್ಕೆ ಭರ್ಜರಿ ಸಿದ್ಧತೆ ಕೂಡ ನಡೆದಿದೆ. ಆದರೆ ಇದರ ನಡುವೆ ಕರಗ ಉತ್ಸವ ನಡೆಸೋದಕ್ಕೆ 2 ಬಣಗಳ ನಡುವೆ ಗುದ್ದಾಟ ಶುರುವಾಗಿದೆ. ಇಷ್ಟು ದಿನ ಕರಗ ವ್ಯವಸ್ಥಾಪನಾ ಸಮಿತಿ ಕರಗ ಮಹೋತ್ಸವ ಆಚರಣೆ ಮಾಡ್ಕೊಂಡು ಬಂದಿತ್ತು. ಆದ್ರೀಗ ಏಕಾಏಕಿ ಕಾಂಗ್ರೆಸ್ ಮುಖಂಡ PR ರಮೇಶ್ ಅವರ ತಂಡ ರಾಜಕೀಯ ಒತ್ತಡವನ್ನ ತಂದು ಅನಧಿಕೃತವಾಗಿ ಉತ್ಸವ ಸಮಿತಿಯನ್ನ ಮಾಡಿಕೊಂಡಿದೆ. ಇದು ಹಣ ಲೂಟಿ ಮಾಡೋದಕ್ಕೆ ಮಾಡಿರುವ ಪ್ಲಾನ್ ಅಂತ ಕರಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. PR ರಮೇಶ್ ಅವರು ಮತ್ತೆ ಸುಬ್ಬಣ್ಣ ಅವರು ನಮ್ಮ ಜನಾಂಗದಲ್ಲಿ ಬಿರುಕು ತರಿಸ್ತಾರೆ. ಇವಾಗ ಕರಗ ನಾವು 1 ತಿಂಗಳು ಮುಂಚೆ ಪ್ರಿಪೇರ್ ಆಗ್ತಾ ಇದ್ರಿ, ಇನ್ನು 1 ವಾರ ಇದೆ. ಏನಂದರೆ ಏನು ಮಾಡಿಲ್ಲ, ಇಲ್ಲಿ ಫುಲ್ಲು ಬಿರುಕು ತಂದು ಇಟ್ಬಿಟ್ಟಿದ್ದಾರೆ, ನಮ್ಮಲ್ಲಿ ಒಗ್ಗಟ್ಟು ಇಲ್ದಿರಂಗೆ ಮಾಡಿದ್ದಾರೆ. PR ರಮೇಶ್ ಅವರು ಮತ್ತು ಸುಬ್ಬಣ್ಣ ಅವರು ಒಂದು ಟೀಮ್ ಕಟ್ಕೊಂಡು ಅವ್ರ ಕೆಲಸ ಏನಂದರೆ DC ಆಫೀಸು, ಕಮಿಷನರ್ ಆಫೀಸು ಎಲ್ಲ ಸುತ್ತೋದು, MLAಗಳ ಹತ್ರ, ಮಿನಿಸ್ಟ್ರುಗಳ ಹತ್ರ ಸುತ್ತೋದು, ನಮಗೆ 2 ಕೋಟಿನ ನಮಗೆ ಕೊಡಿ ಅಂತ ಹೇಳ್ತಾರೆ. ಇನ್ನು ಈ ಬಾರಿ ಅದ್ದೂರಿಯಾಗಿ ಕರಗ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಕರಗಕ್ಕೆ 75 ಲಕ್ಷದಿಂದ 1.50 ಕೋಟಿಗೆ ಅನುದಾನ ಏರಿಕೆ ಮಾಡಲಾಗಿದೆ. ಸರ್ಕಾರ ಹಾಗೂ ಬಿಬಿಎಂಪಿ 2 ಕೋಟಿವರೆಗೆ ಹಣ ನೀಡುವ ಭರವಸೆ ಕೊಟ್ಟಿದೆ. ವನ್ನಿಕುಲ ಕ್ಷತ್ರಿಯರು ಕರಗ ಉತ್ಸವ ಆಚರಣೆ ಮಾಡೋದು ಸಂಪ್ರದಾಯ. ಆದರೆ ಪಾಲಿಕೆ ಅನುದಾನ ಏರಿಕೆಯಿಂದ PR ರಮೇಶ್ ಕರಗ ಆಚರಣೆಗೆ ನೀಡುವ 1.50 ಕೋಟಿಯನ್ನ ನಮಗೆ ಕೊಡಿ ಅಂತ ಪಾಲಿಕೆ ಆಯುಕ್ತರಿಗೆ ಹೇಳಿದ್ದಾರೆ. ಸದ್ಯ ಹೈಕೋರ್ಟ್ನಲ್ಲಿ ನಕಲಿ ಕರಗ ಉತ್ಸವ ಸಮಿತಿ ರದ್ದಾಗಿರುವ ಕಾರಣಕ್ಕೆ ಹಣ ನೀಡೋದಕ್ಕೆ ಒಪ್ಪಿಲ್ಲ. ಆದ್ರೀಗ ಏಪ್ರಿಲ್ 23ಕ್ಕೆ ಕರಗ ನಡಿಬೇಕಾಗಿದ್ದು ಅನುದಾನ ವಿಳಂಬದಿಂದ ಕರಗ ಸಿದ್ಧತೆ ಕೆಲಸ ತಡವಾಗ್ತಿದೆ ಅಂತ ಸತೀಶ್ ತಿಳಿಸಿದ್ರು.
ಈ 2 ಕೋಟಿ ಅನ್ನೋದು ಯಾವಾಗ ಆಯಿತು, ಒಂದು ಕಿಡಿಗೇಡಿಗಳ ಒಂದು ಟೀಮ್ ಉಟ್ಕೊಳ್ತು. ಅವ್ರು ಏನು ಮಾಡ್ತಾರಂದರೆ ಎಲ್ಲ ಒಂದು ಅಧಿಕಾರಿಗಳ ಹತ್ರ ಮತ್ತು ಒಂದು ರಾಜಕಾರಣಿಗಳ ಹತ್ರ ಹೋಗಿ ಈ ಸಲ ಉತ್ಸವ ಸಮಿತಿ, ವ್ಯವಸ್ಥಾಪನಾ ಸಮಿತಿ ನಮ್ದಿರೋದು, ಉತ್ಸವ ಸಮಿತಿ ಮಾಡಿ ನಮಗೆ ಒಂದು ಉತ್ಸವ ಸಮಿತಿ 30 ದಿವಸಕ್ಕೆ ನಮಗೊಂದು ಕೊಡಿ, ನಾವು ನಿಮ್ಮ ಇದಕ್ಕೆ ತುಂಬ ದುಡ್ದಿದ್ದೀರಿ, ನಮಗೆ ಒಂದು ಸರ್ಕಾರಕ್ಕೆ ನಮಗೆ ಉತ್ಸವ ಸಮಿತಿ ಕೊಡಿ ಅಂತ ಕೇಳ್ತಾರೆ. ಅವರು ಏನು ಮಾಡ್ತಾರೆ, ಕಮಿಷನರು ವ್ಯವಸ್ಥಾಪನಾ ಸಮಿತಿ ಇದ್ದರೆ ಉತ್ಸವ ಸಮಿತಿ ಮಾಡೋಕ್ಕೆ ಬರಲ್ಲ. ಆದರೂ ಅವರು ಒತ್ತಡಕ್ಕೋಸ್ಕರ ನೋಡಿ MLAಗಳ ಲೆಟ್ರು ಪ್ರತಿಯೊಂದು ಇದರಲ್ಲಿದೆ. ಈ ಒತ್ತಡಕ್ಕೋಸ್ಕರ ಮತ್ತು ಇವರು ಸುಬ್ಬಣ್ಣ ಅವರು ಅಂತ ಅವರೊಂದು ಲೆಟ್ರ್ ಕೊಡ್ತಾರೆ. ಇವರು ನಾವು ವನ್ನಿಕುಲ ಕ್ಷತ್ರಿಯದವರು ಕರಗ ಮಾಡೋರು, ಅವರು ಇಲ್ಲಿಗೆ ಸೇರಲ್ಲ. ಆದರೆ ಇವ್ರು ಲೆಕ್ಕ ಕೊಡ್ತಾರೆ, ನಾವು ಈ ಸಲ ಒಂದು ಕಮಿಟಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ರಚನೆ ಮಾಡ್ತಾರೆ 17 ಜನದ್ದು. ಒಟ್ನಲ್ಲಿ ಈ ಬಾರಿ ಕರಗ ಮಹೋತ್ಸವಕ್ಕೆ 2 ಗುಂಪುಗಳ ಮಧ್ಯೆ ಪೈಪೋಟಿ ಏರ್ಪಟ್ಟಿದ್ದು, ರಾಜಕೀಯ ಮುಖಂಡರ ಎಂಟ್ರಿಯಿಂದ ಕರಗ ಉತ್ಸವದ ಮೇಲೆ ಕರಿ ನೆರಳು ಬಿದ್ದಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ.